ಒಂದು ಕಾಲದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ರಾಜರಂತೆ ಮೆರೆದ ರವಿಚಂದ್ರನ್ ಅವರು ಇವಾಗ ಕಣ್ಮರೆಯಾಗಿ ಹೋಗಿದ್ದಾರೆ. ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂಥ ರವಿಚಂದ್ರನ್ ಇವತ್ತು ಮೂಲೆ ಗುಂಪಾಗಿದ್ದಾರೆ. ಅವರಿಗೆ ಕೆಲವೊಂದು ಚಾನ್ಸ್ ಸಿಗಿದೆ. ಅವ್ರ ಕೆಲವೊಂದು ಸಿನಿಮಾಗಳು ಫ್ಲಾಪ್ ಆಗೋದ್ರ ಮೂಲಕ ಒಬ್ಬ ಒಳ್ಳೆ ನಟನನ್ನು ನಾವು ಕಳ್ಕೊಂಡಿದ್ದೀವಿ. ಅವರು ಸೆಲೆಕ್ಟ್ ಮಾಡ್ತಾ ಇರೋ ಕತೆ ಸಿನಿಮಾಗಳು ಪರಭಾಷೆಯ ಕೆಲವೊಂದು ಹೀರೋಗಳು ಅಂದರೆ ಬಾಲಯ್ಯ ಆಗಿರ್ಬೋದು, ಚಿರಂಜೀವಿ ಆಗಿರ್ಬೋದು, ಅವರ ಮಾರ್ಕೆಟ್ ಈಗಲೂ ಕೂಡ ಚೆನ್ನಾಗಿದೆ. ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹಳಬ್ರಿಗೆ ಚಾನ್ಸ್ ಸಿಗ್ತಾಯಿಲ್ಲ. ಅವ್ರನ್ನ ಹಾಕ್ಕೊಂಡು ಯಾವುದೇ ಸಿನಿಮಾ ಮಾಡೋಕ್ಕೆ ಪ್ರೊಡ್ಯೂಸರ್ ಕೂಡ ಮುಂದೆ ಬರ್ತಾರೆ. 90ರ ದಶಕದಲ್ಲಿ ಒಬ್ಬ ಸೂಪರ್ ಹಿಟ್ ಕಲಾವಿದನಾಗಿ ಬೆಳೆದಂತಹ ಒಬ್ಬ ಹೀರೋನ ಇವತ್ತು ಬರೀ ರಿಯಾಲಿಟಿ ಶೋ ಮತ್ತು ಕೆಲವೊಂದು ಪೋಷಕ ಪಾತ್ರಕ್ಕೆ ಮಾತ್ರ ಸೀಮಿತವಾಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇವ್ರಿಗೆ ಪ್ರೊಡ್ಯೂಸರ್ ಕೂಡ ಮುಂದೆ ಬರ್ತಾಯಿಲ್ಲ. ಒಂದು ಒಳ್ಳೆ ಕತೆ ಕೂಡ ಸೆಲೆಕ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಅವ್ರು ಇನ್ನೂ ಪ್ರೇಮ ಲೋಕದ ಗುಂಗಲ್ಲೇ ಇದ್ದಾರೆ.